ಅನ್ನೇ ಇತ್ತು. ಮಗಳೇ, ಚಿಂತಿಸಬೇಡ, ಧೈರ್ಯದಿಂದಿರು. ಈ ಪೂಜಾ ದ್ರವ್ಯಗಳನ್ನು ತೆಗೆದುಕೋ. ದೇವಿಯ ವ್ರತವನ್ನು ನಿರ್ವಿಘ್ನವಾಗಿ ಮಾಡು. ನಿನಗೆ ಮಂಗಳವಾಗುವುದೆಂದು ಹರಿಸಿ ಅಂತರ್ಧಾನಳಾಗದಳು. ಸೂತನೆಂದನು, ಸೌನಕಾದಿಗಳೇ ಕೇಳಿ. ವೃದ್ಧಮಾತೆಯ ತಂದಿತ್ತ ಪೂಜಾ ದ್ರವ್ಯಗಳಿಂದ 16ನೇ ಶುಕ್ರವಾರದಲ್ಲಿ ಶ್ರೀ ಸಂತೋಷಿ ಮಾತೆಯ ವ್ರತವನ್ನು ಬಹು ಸಂತೋಷದಿಂದ ಮಾಡಿದಳು. ದೇವಿಯ ಕೃಪೆಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಸಂತೋಷಿ ಮಾತೆಯನ್ನು ವಿಧವಾಗಿ ಕೊಂಡಾಡಿದಳು. ಬಳಿಕ ತನ್ನ ಪತಿಯ ವಿಷಯವನ್ನು ಅರಿಯದೆ ತಾನು ದೇವಿಯನ್ನು ಪ್ರಾರ್ಥಿಸಿ, ಓ ಮಾತಾ, ನನ್ನ ಪತಿಯಲ್ಲಿ ಇರುವನು ತಿಳಿಯದಾಗಿದೆ. ಶೀಘ್ರ ಕಾಲದಲ್ಲಿ ಆತನ ಮನೆಗೆ ಹಿಂದಿರುಗುವಂತೆ ಅನುಗ್ರಹಿಸು, ಭರ್ತ ಸಂಘವನ್ನು ಕರುಣಿಸು ಎಂದು ದೇವಿಯನ್ನು ಬೇಡಿಕೊಂಡಳು. ಸತ್ಯವತಿಯ ವಿನ್ನಪವನ್ನು ಆಲಿಸಿದ ಸಂತೋಷಿ ಮಾತೆಯು ಸಂತುಷ್ಟಳಾಗಿ ಶ್ರೀಕರನಿಗೆ ಸ್ವಪ್ನದಲ್ಲಿ ದರ್ಶನವಿತ್ತು. ವತ್ಸ ಶ್ರೀಕರ, ನಿನ್ನ ಸತ್ಯವತಿ ನಿನ್ನ ದಾರಿಯನ್ನೇ ನೋಡುತ್ತಾ ಕಾದಿರುವಳು. ವ್ಯವಹಾರದಲ್ಲಿ ಮಗ್ನನಾಗಿ ಮನೆಯನ್ನು ಮಡದೆಯನ್ನು ಮರೆತಿರುವೆ. ಜಾಗೃತನಾಗಿ ತಡೆ ಮಾಡದೆ ನೀನು ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗು. ನಿನಗಾಗಿ ತಪಿಸುತ್ತಿರುವ ನಿನ್ನ ಸತಿಯನ್ನು ಸಮಾಧಾನಪಡಿಸು, ಸಂತೋಷಗೊಳಿಸು. ನಿನಗೆ ಮಂಗಳವಾಗುವುದು. ಹೊರಡು ಎಂದು ಆಜ್ಞಾಪಿಸಿ ಸಂತೋಷಿ ಮಾತೆಯು ಅದೃಶ್ಯಳಾದಳು. ಸೌನಕಾದಿಗಳೇ ಕೇಳಿ. ಸಂತೋಷಿ ಮಾತೆಯ ಆಜ್ಞೆಯನ್ನು ಶಿರಸಾಧರಿಸಿ ವ್ಯವಹಾರದ ಮೇಲಿನ ಆಸೆ ಅಭಿಮಾನಗಳನ್ನು ತ್ಯಜಿಸಿ ಸತ್ಯವತೆಯನ್ನು ಕಾಣುವ ಆಕಾಂಕ್ಷೆಗಳಿಂದ ಶ್ರೀಕರನು ಮರುದಿನವೇ ತನ್ನ ನಿವಾಸ ಸ್ಥಾನವಾದ ಶ್ರೀರಂಗಪಟ್ಟಣಕ್ಕೆ ಪ್ರಯಾಣವಾದನು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಕಥೆಯ 4ನೇ ಅಧ್ಯಾಯ ಮುಗಿದಿತು. ಸಂತೋಷಿ ಮಾತಾ ಕಿ ಜೈ.